ನಮಸ್ಕಾರ ಪ್ರಿಯ ಬಂಧುಗಳೇ, ನಾನು ಸುಧಾ ಶ್ರೀನಿವಾಸ್. ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದ ಘಟನೆ. ಒಮ್ಮೆ ನೋಡೋಣ. ಮಾಂಡಾಲೆ ಜೈಲಿನಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ರಾಜಕೀಯ ಕೈದಿಯಾಗಿದ್ದಾರೆ. ಆಗ ಆಂಗ್ಲ ಪ್ರಭುತ್ವದ ವಿರುದ್ಧ ಭಾರತೀಯರನ್ನೆಲ್ಲ ಹುರಿದಂಬಿಸಿದ್ದು ಕೇಸರಿ ಎಂಬ ಅವರ ದೈನಂದಿನ ಪತ್ರಿಕೆ. ತಿಲಕರು ಜೈಲಿನಲ್ಲಿ ನಿತ್ಯವೂ ಭಗವದ್ಗೀತೆಯ ಬಗ್ಗೆ ಉಪನ್ಯಾಸ ಮಾಡುತ್ತಿದ್ದರು. ಕೈದಿಗಳಿಗೆಲ್ಲ ನೀತಿ ಧರ್ಮ ಬೋಧನೆ ಮಾಡ್ತಿದ್ರು. ಒಂದು ದಿನ ಉಪನ್ಯಾಸ ನಡೀತಾ ಇದೆ. ಕಾರಾಗೃಹದ ಪೊಲೀಸ್ ಪೇದೆಯೊಬ್ಬ ಬಂದು ಒಂದು ಟೆಲಿಗ್ರಾಮ್ ಮುಂದಿಟ್ಟು ಹೋದ. ತಿಲಕರು ಅದನ್ನು ಒಮ್ಮೆ ನೋಡಿ ನಂತರ ಉಪನ್ಯಾಸ ಮುಂದುವರೆಸಿದರು. ಮಂಗಳವಾಯಿತು. ಜೈಲಿನ ಅಧಿಕಾರಿ ಬಂದು, ಏನ್ರಿ, ನಿಮ್ಮ ಹೆಂಡತಿ ಸತ್ತಿದ್ದಾಳಂತೆ, ಟೆಲಿಗ್ರಾಮ್ ಬಂದಿದೆ, ನೀವು ನೋಡಿಕೊಂಡರೂ ಸುಮ್ಮನಿದ್ದಿದ್ದು ಸರಿಯೇ? ಹೆಂಡತಿಯ ಮರಣ ನಿಮ್ಮನ್ನು ವಿಚಲಿತನನ್ನಾಗಿ ಮಾಡಲಿಲ್ಲವೇ? ದುಃಖ ಆಗಲಿಲ್ಲವೇ? ಕಣ್ಣೀರು ಬರಲಿಲ್ಲವೇ ಎಂದು ಕೇಳ್ದ. ಆಗ ತಿಲಕರು ಹೇಳಿದ್ರು, ಈ ಸಮಯದಲ್ಲಿ ಕಣ್ಣೀರು ಕರೆಯಲು ನನ್ನ ಕಣ್ಣುಗಳಲ್ಲಿ ನೀರೇ ಇಲ್ಲ. ಏಕೆಂದರೆ ನನ್ನಲ್ಲಿದ್ದ ಕಣ್ಣೀರನ್ನೆಲ್ಲ ನನ್ನ ಮಾತೃಭೂಮಿಯ ಬಿಡುಗಡೆಗಾಗಿ ಈಗಾಗಲೇ ಸುರಿಸಿದ್ದೇನೆ ಎಂದರು. ಇದುವೇ ರಾಷ್ಟ್ರಪ್ರೇಮ. ದೇಶಕ್ಕಾಗಿ ಕಣ್ಣೀರು, ತಾಯಿ ನಾಡಿನ ಬಂಧನ ಬಿಡುಗಡೆಗೆ ಕಣ್ಣೀರು ಹಾಕಿದ್ದೇನೆಂದರು. ಮಾಂಡೇಲಾ ಜೈಲಿನಲ್ಲಿಯೇ ಭಗವದ್ಗೀತೆಗೆ ತಮ್ಮದೇ ಆದ ಭಾಷೆಯನ್ನು ಬರೆದಿದ್ದಾರೆ. ಅದೇ ಕರ್ಮಯೋಗ ರಹಸ್ಯ ಎಂದು ಇಂದು ಪ್ರಸಿದ್ಧವಾಗಿದೆ. ಇದೇ ಕರ್ಮ ರಹಸ್ಯ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂಃ ಮಾತೆ ಸಂಗೋಸ್ತ್ವ ಕರ್ಮಣಿ ಎಂದಿದೆ ಗೀತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.